ಹಾಯ್ ಹಲೋ ವೆಲ್ಕಮ್ ಟು ಯುನಿಕ್ ವೆಲ್. ಹಾಯ್ ಫ್ರೆಂಡ್ಸ್, ನಿಫ್ಟಿ ಟೆಕ್ನಿಕಲ್ ಅನಾಲಿಸಿಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ರೈಟ್, ಜುಲೈ 7 ಮಾರ್ಕೆಟ್ ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಎಸ್, ಮಾರ್ಕೆಟ್ ಹೈ ಬ್ರೇಕ್ ಆಗುತ್ತೆ ಅಂತ ವೇಟ್ ಮಾಡ್ತಾ ಇದ್ರು. ಜೊತೆಗೆ ಏನಾದ್ರು ಗುಡ್ ಮೂಮೆಂಟಮ್ ಸಿಗುತ್ತಾ ಅಂತ. ಆದ್ರೆ ಪಾಯಿಂಟ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾರ್ಕೆಟ್ ಜುಲೈ 7ಗೆ ಒಂದು ರೇಂಜ್ ಅಲ್ಲಿ ಓಪನ್ ಆಗುತ್ತೆ ಸೈಡ್ ವೇಸ್ ಅಲ್ಲಿ ಅಂತ ಬಿಗ್ ಮೂಮೆಂಟಮ್ ಕೊಡೋದಿಲ್ಲ. ಸೊ ಕೊಟ್ಟಿಲ್ಲ ಅಂದ್ರೆ ಇಟ್ಸ್ ಎ ಗುಡ್ ಅಂತ ಕೆಲವೊಂದು ಕ್ಲೋಸಿಂಗ್ ಪ್ರೈಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದೇ ತರ ಇವತ್ತು ಮಾರ್ಕೆಟ್ ಅಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಏನ್ ಇಂಪ್ಯಾಕ್ಟ್ ಆಯ್ತು, ಕೆಲವೊಂದು ಟೈಮಿಂಗ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಹೇಳ್ತಾ ಇರ್ತೀನಲ್ಲ, ನಾವು ಲೈಫ್ ಅಲ್ಲಿ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ನಮ್ಗೆ ಟೈಮ್ ಬರ್ಲಿ ಅಂತ ಇರ್ತೀವಿ. ಕರೆಕ್ಟ್ ಅಲ್ವಾ? ಹಾಗಲ್ಲ, ಟೈಮ್ ಬಂದಾಗ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಗೊತ್ತಿರ್ಬೇಕು. ಸೇಮ್ ಥಿಂಗ್ ಸ್ಟಾಕ್ ಮಾರ್ಕೆಟ್ ಬಂದಾಗ ಎಷ್ಟೋ ಜನ ಹಾಗೇನೆ ಲಾಸ್ ಆದಾಗ, ಎಸ್ ನನ್ ಟೈಮ್ ಬ್ಯಾಡ್ ಆಗಿದೆ, ನನ್ ಟೈಮ್ ಸರಿ ಇಲ್ಲ, ಸೊ ನಾನು ಟ್ರೇಡ್ ಮಾಡ್ಬೇಕಾದ್ರೆ ನನ್ಗೊಂದು ಗುಡ್ ಟೈಮ್ ಬರ್ಬೇಕು ಅಂತ. ಮೈ ಡಿಯರ್ ಫ್ರೆಂಡ್ಸ್, ಒಂದ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣ ಮಾಡ್ಬೇಕಂದ್ರೆ ನಿಮ್ಮ ಗುಡ್ ಟೈಮು, ನಿಮ್ಮ ಆಸ್ಟ್ರೋ ಟೈಮ್ ಚೆನ್ನಾಗಿದೆ ಅನ್ನೋದಕ್ಕಿಂತ ನೀವು ಸೆಲೆಕ್ಟ್ ಮಾಡ್ತಾ ಇರೋ ಟೈಮು, ಕಂಪನಿ ಏನಿದೆ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಯಾವಾಗ ಮೂಮೆಂಟಮ್ ಕೊಡುತ್ತೆ ಆ ಟೈಮ್ ನ ನೀವು ತಿಳ್ಕೊಂಡಿದ್ರೆ ಹಣ ಹಾಕಿದಾಗ ನಿಜವಾಗ್ಲೂ ಹಣ ಬರುತ್ತೆ. ಸೊ ರೈಟ್, ಹಾಗಾದ್ರೆ ಯಾವ ಒಂದು ಟೈಮ್ ಅಂತ ತಿಳ್ಕೊಳ್ಳೋಣ. ಇವತ್ತು ಆ ಟೈಮ್ ಪ್ರಕಾರ ಏನಾಯ್ತು. ಇನ್ನು ಜುಲೈ 8 ಅಂದ್ರೆ ಆಪ್ಷನ್ ಎಕ್ಸ್ಪೈರಿ ಅಂತ ಕರಿತೀವಿ. ಜುಲೈ ತಿಂಗಳನ್ನ 2ನೇ ಎಕ್ಸ್ಪೈರಿ ಹೇಗಿರುತ್ತೆ ಮಾರ್ಕೆಟ್ ಅಲ್ಲಿ, ನಮ್ಮ ಒಂದು ಆಪ್ಷನ್ ಇಂಡೆಕ್ಸ್ ಟ್ರೇಡರ್ಸ್ಗೆ ಇಟ್ಸ್ ಬಿಗ್ ಮೂಮೆಂಟಮ್ ಕೊಡುತ್ತಾ, ಪ್ರಾಫಿಟಬಲ್ ಕೊಡುತ್ತಾ, ಅಥವಾ ನಾಳೆನೋ ಎಕ್ಸ್ಪೈರಿ ಟ್ರೇಡ್ ನ ವೇಟ್ ಮಾಡಿಸುತ್ತಾ ಅಂತ ನೋಡೋಣ. ರೈಟ್, ಹಾಗಾದ್ರೆ ಕೆಲವೊಂದು ಹೈಲೈಟ್ ಪಾಯಿಂಟ್ ನ ಡಿಸ್ಕಸ್ ಮಾಡೋಣ. ಏನೊಂದು ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ನಿಫ್ಟಿ 790 ಇಂದ 840 ಅಂದ್ರೆ ಒಂದು ಸೈಡ್ ವೇಸ್ ರೇಂಜ್ ಅಲ್ಲಿ ಅಂತ, ಗ್ಯಾಪ್ ಅಪ್ ಅಲ್ಲ ಗ್ಯಾಪ್ ಡೌನ್ ಅಲ್ಲ. ಸೊ ಸೈಡ್ ವೇಸ್ ಅಲ್ಲಿ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಜೊತೆಗೆ 870 ವರೆಗೂ ಕಾಮನ್ ಆಗಿ ಹೋಗುತ್ತೆ. ಒನ್ಸ್ 870 ಇಂದ ಬ್ರೇಕ್ ಆಗ್ತಾ ಇದೆ ಅಂದ್ರೆ ಮಾರ್ಕೆಟ್ 920 960 ರೀಚ್ ಆಗುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ 790 760 ಅನ್ನೋದು ಮೇಜರ್ ಸಪೋರ್ಟ್. ಅದ್ರ ಜೊತೆಗೆ ಟೈಮ್ ಅಂತ ಕೊಟ್ಟಿದ್ವಿ. ನೋಡಿ, ಟೈಮ್, ವಾಟ್ ಇಸ್ ಅ ಟೈಮ್ ಅಂತ ನೋಡ್ಕೊಳ್ಳಿ. ಗುಡ್ ಟೈಮ್ ಟ್ರೇಡ್ ಮಾಡೋದಕ್ಕೆ, ನಮ್ಗೆ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದಕ್ಕೆ ಗುಡ್ ಟೈಮ್ ಅಂತ ಹೇಳಿದ್ರೆ ನಾನು ಇಲ್ಲೇ ತೋರಿಸ್ತೀನಿ. ನಿನ್ನೆ ಕೊಟ್ಟಿರುವಂತದ್ದು ನಿಫ್ಟಿ 50 10:30. ಸೊ ನಿಫ್ಟಿ 50ಗೆ 10:30, ಬ್ಯಾಂಕ್ ನಿಫ್ಟಿಗೆ 1 o'clock ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಏನಾಗಿದೆ ಅಂತ ನೋಡೋಣ. ಫಸ್ಟ್ ಗೆ ನಾವು ನಿಫ್ಟಿ ಡಿಸ್ಕಸ್ ಮಾಡೋದಾದ್ರೆ, ಏನೊಂದು ಮಾರ್ಕೆಟ್ ಇವತ್ತು June 6ಗೆ ಮಾರ್ಕೆಟ್ ಕ್ಲೋಸ್ ಆಗಿತ್ತು. ಆ ಒಂದು ಬೇಸಿಸ್ ಮೇಲೆ ನಾವು ತಗೊಳ್ಳೋದಾದ್ರೆ June 6 ಇಂದ ಆಲ್ಮೋಸ್ಟ್ ಅಲ್ಲಿಂದ ಅಲ್ಲೇ ಮಾರ್ಕೆಟ್ ಓಪನ್ ಆಯ್ತು ಅಂತ. ಬಿಗ್ ಅಪ್ ಟ್ರೆಂಡ್ ಇಲ್ಲ, ಬಿಗ್ ಡೌನ್ ಅನ್ನೋ ಆಗಿಲ್ಲ. ಸೊ ಫ್ಲಾಟ್ ಓಪನಿಂಗ್ ಅಂತ ಕರಿತೀವಿ. ಒನ್ಸ್ ಮಾರ್ಕೆಟ್ ಫ್ಲಾಟ್ ಆಗಿದ ತಕ್ಷಣ ಎಸ್, ಇವತ್ತು ಓಪನಿಂಗ್ ಎಲ್ಲ ಇಟ್ಸ್ ಎ ಜಾಕ್ ಪಾಟ್ ಅಂತ ಕರಿಬಹುದು. ಯಾರಿಗೆ ಮಾರ್ಕೆಟ್ ಅಲ್ಲಿ ಎಕ್ಸಾಕ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೊತ್ತಿದೆ ಅವ್ರಿಗೆ ಇವತ್ತು ಮಾರ್ಕೆಟ್ ಅಲ್ಲಿ ಗುಡ್ ಪ್ರಾಫಿಟ್ ಇತ್ತು ಓಪನಿಂಗ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಾವು ನಿಮ್ಗೆ ಡಿಸ್ಕಸ್ ಮಾಡಿದಂಗೆ 790 ಅನ್ನೋದು ಸಪೋರ್ಟ್ ಲೆವೆಲ್ ಲಾಸ್ಟ್ ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ವಿ. 790 ಬಂದಿದ ತಕ್ಷಣ ಯಾರು ಕಾಲ್ ತಗೊಂಡ್ರು ಅವ್ರಿಗೆ ಇಟ್ಸ್ ಎ ಗುಡ್ ಪ್ರಾಫಿಟ್ ಅಂಟಿಲ್ ಮಾರ್ಕೆಟ್ ಎಲ್ಲಿವರೆಗೂ 840. ನಾವು ಒಂದು ಡಿಸ್ಕಸ್ ಮಾಡಿದ್ವಲ್ಲ ಲಾಸ್ಟ್ ವಿಡಿಯೋದಲ್ಲಿ, ನೋಡ್ಕೊಳ್ಳಿ. 790 ಇಂದ 840 ಎಲ್ಲಿಗೆ ಬಂತದು ನೋಡಿ ಇಲ್ಲಿ. ಒಂದ್ ಸೆಕೆಂಡ್, ಇಲ್ಲಿ ಕಾಣಿಸ್ತಾ ಇದೆಯಾ? 790 ಇಂದ 840. ದೆನ್ ಮಾರ್ಕೆಟ್ ಅಲ್ಲಿ ಯಾರು 790 ಎಂಟ್ರಿ ತಗೊಂಡ್ರು 790 ಇಂದ 840 ವರೆಗೂ ಒಂದು ಗುಡ್ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು. ಆಮೇಲೆ 840 ಇಂದ 87 ಮಾರ್ಕೆಟ್ ಟಚ್ ಆಯ್ತು. ಹಾಗಾದ್ರೆ ಬನ್ನಿ ನೋಡೋಣ ಮಾರ್ಕೆಟ್ ಅಲ್ಲಿ ಏನಾಯ್ತು ಅಂತ. ಇವತ್ತು ಹೋಲ್ ಡೇ ಮಾರ್ಕೆಟ್ ನಾವು ನೋಡೋದಾದ್ರೆ, ಎಸ್, ನಮ್ಮ ಒಂದು 790 ಇಂದ 840 ರೇಂಜ್ ಅಲ್ಲೇ ಮಾರ್ಕೆಟ್ ಕ್ಲೋಸ್ ಆಗಿದೆ. ನೋಡಿ, ಈ ಲೈನ್ ಇಲ್ಲಿ ಡ್ರಾಗ್ ಮಾಡಿದ್ರೆ 840 ಎಲ್ಲಿದೆ ನೋಡ್ಕೊಳ್ಳಿ, 840. ನಾವೇನು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ದಂಗೆ ಇವತ್ತು ಹೋಲ್ ಡೇ ಮಾರ್ಕೆಟ್ 790 ಬ್ರೇಕ್ ಮಾಡ್ಲಿಲ್ಲ, 840 ಬ್ರೇಕ್ ಮಾಡ್ಲಿಲ್ಲ. ಲಾಸ್ಟ್ ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಆಫ್ಟರ್ 245 ಆದ್ಮೇಲೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಬ್ರೇಕ್ ಆಗೋ ತರ ಟ್ರೇಡರ್ಸ್ ನ ಟೆಂಪ್ಟ್ ಮಾಡ್ತು. ಆದ್ರೆ ಗುಡ್ ಮೂಮೆಂಟಮ್ ಕೊಟ್ಟಿದ್ದು ಅಬ್ಸಲ್ಯೂಟ್ಲಿ ಆಫ್ಟರ್ 3 o'clock ಇಂಟ್ರೋಡಕ್ಟ್ ಟೈಮ್ ಆದ್ಮೇಲೆ ಒಂದು ಗುಡ್ ಮೂಮೆಂಟಮ್ ಕೊಡ್ತು. ಯಾರೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ರೆ ಇವತ್ತು ಲೈವ್ ಮಾರ್ಕೆಟ್ ಅಲ್ಲಿ, ಎಸ್, ಅರೌಂಡ್ ಮಾರ್ಕೆಟ್ ಅಲ್ಲಿ ಈ ಒಂದು ಪಾಯಿಂಟ್ ಇಂದ 78 ರುಪೀಸ್ಗೆ ನಾವು ತಗೊಂಡು 75 ಸ್ಟಾಪ್ ಲಾಸ್ ತಗೊಂಡ್ವಿ. ಈ ಒಂದು ಪಾಯಿಂಟ್ ಅಲ್ಲಿ ಇಲ್ಲಿಂದ 106 ವರೆಗೂ ಮಾರ್ಕೆಟ್ ಒಂದು ಗುಡ್ ಪ್ರಾಫಿಟ್ ಕೊಡ್ತು. ಸೊ ದಟ್ಸ್ ದ ಪಾಯಿಂಟ್. ನಾವು ಹೇಳದ್ನಲ್ಲ ಇವಾಗ ತಾನೆ, ಟೈಮ್ಗೋಸ್ಕರ ಕಾಯೋದಲ್ಲ, ನಿಫ್ಟಿಯಲ್ಲಿ ಈ ಟೈಮ್ ನ ನೀವು ತಿಳ್ಕೊಂಡಿರ್ಬೇಕು. ಸೊ ಓವರ್ ಆಲ್ ದ ಮಾರ್ಕೆಟ್ ಇವತ್ತು 15,790 ಇಂದ 15,840 ರೇಂಜ್ ಅಲ್ಲೇ ಟ್ರೇಡ್ ಆಗಿದೆ ಮ್ಯಾಕ್ಸಿಮಮ್ ಟ್ರೇಡ್. ಎಲ್ಲೋ ಒಂದು ಪಾರ್ಟ್ ಅಲ್ಲಿ ಮಾತ್ರ ಒಂದು 15 ಮಿನಿಟ್ಸ್ ಮಾರ್ಕೆಟ್ ಅಲ್ಲಿ ಕ್ಲೋಸಿಂಗ್ ಟೈಮ್ ಅಲ್ಲಿ ಮಾತ್ರ ಹೈನ ಬ್ರೇಕ್ ಮಾಡ್ತು. ಇದು ಒಂದ್ ಪಾರ್ಟ್. ಇನ್ನು ಈ ಒಂದು ಪಾರ್ಟ್ ಅಲ್ಲಿ ನಾವೇನ್ ಮಾಡಿದ್ವಿ, ನಿಫ್ಟಿಗೆ ಒಂದು ಟೈಮಿಂಗ್ಸ್ ಅಂತ ಕೊಟ್ಟಿದ್ವಿ. ನಿಫ್ಟಿ ಟೈಮಿಂಗ್ಸ್ ಅಂತ ಹೇಳಿದ್ರೆ 10:30 ಇಂದ 10:40 ಅಂತ. ದಿಸ್ ಆರ್ ಟೈಮ್ ನೋಡ್ಕೊಳ್ಳಿ. 10:30 ಇಂದ 10:40 ಮಾರ್ಕ್ ಮಾಡಿದ್ದೀನಲ್ಲ, ಈ ಟೈಮಿಂಗ್ಸ್. ಒಂದ್ಸರಿ ಮಾರ್ಕೆಟ್ ಅಲ್ಲಿ ನೋಡಿ ಡೌನ್ ಆಯ್ತು. ಡೌನ್ ಆಗಿದ ತಕ್ಷಣ ಮಾರ್ಕೆಟ್ ಏನಾಗಿದೆ, ಗುಡ್ ಮೂಮೆಂಟಮ್. ನಾವು ಇವತ್ತು ಮಾರ್ಕೆಟ್ ಅಲ್ಲಿ ಮಾರ್ನಿಂಗ್ 11 o'clock
10:30 11ಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲರಿಗೂ ಯಾರೆಲ್ಲ ಲೈವ್ ಪಾರ್ಟಿಸಿಪೆಂಟ್ ಇದ್ರು ಅವ್ರಿಗೆ 10:40ಗೆ ನಾನು ಕೊಟ್ಟಿದ್ದೀನಿ ನೋಡಿ. ಆಸ್ ಪರ್ ಟೆಕ್ನಿಕ್ ಪ್ರಕಾರ ನಮ್ಮ ಟ್ರೇಡ್ ಲೆವೆಲ್ಸ್ ಎಲ್ಲ ಟ್ರೇಡ್ ಆಗ್ತಾ ಇತ್ತು. 10:30 ಇಂದ 10:40 ವರೆಗೂ ವಾಚ್ ಮಾಡಿ ಅಂತ ಆ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ನಿಫ್ಟಿ ಒಂದು ಬ್ಯಾಂಕ್ ಎರಡನ್ನೂ ನಾವು ಟ್ರೇಡ್ ನ ಕೊಟ್ಟಿದ್ವಿ. ಫಸ್ಟ್ ಗೆ ನಾವು ನೋಡೋದಾದ್ರೆ ಇವತ್ತು ಏನಾಯ್ತು ನಮ್ಮ ಟೆಕ್ನಿಕ್ ಪ್ರಕಾರ ಆ ಟೈಮಿಂಗ್ಸ್ ವರ್ಕ್ ಆಯ್ತಾ ಅಂತ. ಎಸ್, ಡೆಫಿನೆಟ್ ಆಗಿ ಆ 10:40 ಟೈಮಿಂಗ್ಸ್ ಪ್ರಕಾರ ನಾವೊಂದು ಪುಟ್ ತಗೊಂಡಾಗ ಮಾರ್ಕೆಟ್ ಅಲ್ಲಿ ಒಂದು ಸ್ಮಾಲ್ ಎಸ್ ಎಲ್ ಆಯ್ತು, ಒಂದು 10 ರೂಪಾಯಿ ರಿಸ್ಕ್ ಅಂತ ಹೇಳ್ಬೋದು, 10 rupees ರಿಸ್ಕ್. ಹಾಗೆ ಕಾಲ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಇದು ನಮ್ಮ ಎಂಟ್ರಿ ಪ್ರೈಸ್ 91 rupees. 91 rupees ಇಂದ 80 rupees ಸ್ಟಾಪ್ ಲಾಸ್ ಬರಲೇ ಇಲ್ಲ. ಸೊ ಇಮಿಡಿಯೇಟ್ ಆಗಿ ಎಲ್ಲಿದೆ ನೋಡಿ 148, ಅಂದ್ರೆ ಒಂದು 58 ಪಾಯಿಂಟ್ ಇಂದ 60 ಪಾಯಿಂಟ್, ಅಂದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 4500 rupees ಕಾಲ್ ಕಡೆ ಪ್ರಾಫಿಟ್ ಬಂತು ಇವತ್ತು. ಪುಟ್ ಕಡೆ ಮಾಡಿದವರಿಗೆ 750 rupees ರಿಸ್ಕ್ ಆಯ್ತು. ನಾನು ಪದೇ ಹೇಳ್ತಾ ಇರ್ತೀನಲ್ಲ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಬೇಡಿ, ರಿಸ್ಕ್ ಅಂಡ್ ಪ್ರಾಫಿಟ್ ಎರಡೂ ಪಾರ್ಟ್ ಆಫ್ ದ ಬಿಸ್ನೆಸ್. ಆದ್ರೆ ಎಷ್ಟು ರಿಸ್ಕ್ ತಗೊಳ್ತೀನಿ, ಎಷ್ಟು ರಿವಾರ್ಡ್ ಬರುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ ಅಲ್ಲೂ ಅಷ್ಟೇನೆ, ಇಲ್ಲಿ ನಾವು ಆ ಒಂದು ಟೆಕ್ನಿಕ್ ಬಂದಾಗ ಒಂದು ಕಾಲ್ ಒಂದು ಪುಟ್ ನ ಡಿಸ್ಕಸ್ ಮಾಡಿದ್ವಿ. ಪುಟ್ ಅಲ್ಲಿ ನಮ್ಗೆ ಸ್ಮಾಲ್ ರಿಸ್ಕ್ ಆಯ್ತು. ಸ್ಟೂಡೆಂಟ್ಸ್ ಯಾರು ಗೊತ್ತಾಗ್ತಾ ಇದೆ ಇಲ್ಲಿ ಎಂಟ್ರಿ ತಗೊಂಡಿರಲ್ಲ, ಯಾರು ನ್ಯೂ ಕಮರ್ಸ್ ಇರ್ತಾರೆ ಕೆಲವರು ಎಂಟ್ರಿ ತಗೊಂಡಿದ್ರು ನೋಡಿ, ಇದು ವೆರಿ ಕ್ಯಾಲ್ಕುಲೇಟಬಲ್ ರಿಸ್ಕ್ ಅಂತ ಕರಿತೀವಿ. 75 ಇಂದ 66 ಅಂದ್ರೆ 9 rupees ಇಂಟು 75 ಅಂತ ಹೇಳಿದ್ರೆ ಬಿಲೋ 750 rupees. ಒಂದು ಟ್ರೇಡ್ ಅಲ್ಲಿ ನೀವು ರಿಸ್ಕ್ ತಗೊಳ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಕಾಲ್ ಇದೆಯಾ, ಕಾಲ್ ಅಲ್ಲೂ ನೋಡಿ 91 ಇಂದ 80 rupees ಅಂದ್ರೆ 11 rupees ಇಂಟು 75 ಅಂತ ಹೇಳಿದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 825 rupees. ಈಚ್ ಟ್ರೇಡ್ ಅಲ್ಲಿ ನೀವು ಆ ರಿಸ್ಕ್ ತಗೊಳ್ಳೋದ್ರಿಂದ ಕಾಲ್ ಇವತ್ತು ಸಕ್ಸಸ್ ಆಗಿದ ತಕ್ಷಣ ನಿಮ್ಗೆ 3K ವರೆಗೂ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡಕ್ಕಾಯ್ತು. ಇದನ್ನ ಟೆಕ್ನಿಕಲ್ಸ್ ಅಂತ ಕರಿತೀವಿ. ಈ ರೀತಿಯಾಗಿ ಒಂದು ಬಿಸ್ನೆಸ್ ನ ನೀವು ಮಾಡ್ಬೇಕು. ರಿಸ್ಕ್ ರಿವಾರ್ಡ್ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ಬೇಕು. ಎಷ್ಟು ರಿಸ್ಕ್ ತಗೊಳ್ಬೇಕು, ನನ್ನ ಹತ್ರ ಎಷ್ಟು ಹಣ ಇದೆ ಅಂತ. ಅವಾಗ ನಿಮ್ಗೆ ಟೈಮ್ ಚೆನ್ನಾಗಿದೆ, ಚೆನ್ನಾಗಿ ಪ್ರಾಫಿಟ್ ಮಾಡಕ್ಕಾಗತ್ತೆ. ಅದನ್ನ ಬಿಟ್ಬಿಟ್ಟು ನೋಡಿ, ಇಲ್ಲಿ 75ಗೆ ಸ್ಟಾಪ್ ಲಾಸ್ ಕೊಡ್ತೀರಾ, ಫುಲ್ ಬಿಟ್ಟಿದ್ರೆ ಮಾರ್ಕೆಟ್ ಫುಲ್ ಡ್ರಾಪ್ ಆಗ್ತಾ ಇತ್ತು. ಆ ರೀತಿ ನಾವು ಮಾಡಬಾರ್ದು, ಕಂಪ್ಲೀಟ್ ರಿಸ್ಕ್ ಆಗ್ತಾ ಇತ್ತು ಎಗ್ನೆಸ್ಟ್ ಟ್ರೆಂಡ್. ಇದು ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ, ಜಸ್ಟ್ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ನಿಮಗೆ ಕೆಲವೊಂದು ಲೆವೆಲ್ಸ್ ನ ಡಿಸ್ಕಸ್ ಮಾಡಿದ್ವಿ. 35,450 ಇಂದ 650 ಅನ್ನೋದನ್ನ ಸೈಡ್ ವೇಸ್ ಅಂತ. ಒಂದ್ಸರಿ 650 ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಇವತ್ತು ಅಂತ ಗುಡ್ ಮಾರ್ಕೆಟ್ ಕೊಡ್ಲಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ. ಓನ್ಲಿ ನಿಫ್ಟಿ ಅಷ್ಟೇ ತುಂಬಾ ಚೆನ್ನಾಗಿತ್ತು ಇವತ್ತು. ನೋಡಿ, ಬ್ಯಾಂಕ್ ನಿಫ್ಟಿಗೆ ಗುಡ್ ಟೈಮ್ಸ್ ಅಂತ ಹೇಳಿದ್ರೆ ಟ್ರೆಂಡ್ ಬರುವಂತ ಟೈಮ್ ಅರೌಂಡ್ ಮಾರ್ಕೆಟ್ ಅಲ್ಲಿ 1 o'clock ಅಂತ ಡಿಸ್ಕಸ್ ಮಾಡಿದ್ವಿ. 1 o'clock ಆದ್ಮೇಲೆ ನೋಡಿ, ಈ ರೇಂಜ್ ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟಮ್ ಕೊಡ್ತು. ಅರೌಂಡ್ ಮಾರ್ಕೆಟ್ ಅಲ್ಲಿ ಒಂದು 150 ಇಂದ 200 ಪಾಯಿಂಟ್. ಪದೇ ಹೇಳ್ತಾ ಇರ್ತೀವಲ್ಲ, ಯಾವಾಗೂ ನಮ್ಮ ಈ ಒಂದು ಟ್ರೆಂಡ್ ಸೈಕಲ್ ಬ್ರೇಕ್ ಆಯ್ತು ಅಂದ್ರೆ ಎನಿ ಡೈರೆಕ್ಷನ್ 200 ಪಾಯಿಂಟ್ಸ್ ಫ್ಯೂಚರ್ಸ್ ಕೊಟ್ಟೆ ಕೊಡುತ್ತೆ ಅಂತ. ಇವತ್ತು ಎಷ್ಟು ಪಾಯಿಂಟ್ ಕೊಟ್ಟಿದೆ ಅಂದ್ರೆ 680 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 780. ಮಾರ್ಕೆಟ್ ಪೊಟೆನ್ಶಿಯಲ್ ಇದ್ದಿದ್ದೆ ಅಷ್ಟು, ಸೊ ಅಷ್ಟೇ ಕೊಡ್ತು ಕ್ಲೋಸಿಂಗ್ ಅಲ್ಲಿ. ಈ ಒಂದು ಬೇಸಿಸ್ ನಲ್ಲಿ ನೀವೇನಾದ್ರೂ ಕಾಲ್ ತಗೊಂಡಿದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ 198 ಇಂದ 260 ವರೆಗೂ ಮಾರ್ಕೆಟ್ ಮೂವ್ ಆಗಿದೆ. ಆದ್ರೆ ಇಲ್ಲಿ ಒಂದು ಗಮನಿಸ್ಬೇಕು ನೀವು, ಯಾರಿಲ್ಲಿ ತಗೊಂಡಿರ್ತಾರೆ, ನಿಫ್ಟಿ ಆಪ್ಷನ್ ಮಾರ್ಕೆಟ್ ಅಂದ್ರೆ ಇದೇ ತರನೇ. ಫಾರ್ ಎಕ್ಸಾಂಪಲ್ ನೋಡಿ, ನಿಫ್ಟಿ ನಾವಿಲ್ಲಿ ಮೇಲ್ಗಡೆ ಹೋಗ್ಬೇಕಾದ್ರೆ ಕಾಲ್ ಅಂತ ಬೈ ಮಾಡಿರ್ತೀವಿ. ಆದ್ರೆ ಯಾವ್ದೇ ಒಂದು ಪಾರ್ಟ್ ಅಲ್ಲೂ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬಂದಿಲ್ಲ ಲೈನ್, ಓಕೆನಾ. ಆದ್ರೆ ನಾವು ಆಪ್ಷನ್ಸ್ ಅಂತ ತಗೊಂಡಾಗ ನೋಡಿ, ಕೆಲವೊಂದು ಚಾಲೆಂಜಸ್ ನಾವು ಫೇಸ್ ಮಾಡ್ಬೇಕಾಗುತ್ತೆ ಆಪ್ಷನ್ಸ್ ಅಲ್ಲಿ. ಇಲ್ಲಿ ನಾನು 199ಗೆ ತಗೊಂಡಿದ್ರು 173 ಸ್ಟಾಪ್ ಲಾಸ್ ಅಂದ್ರೆ ನೋಡಿ, ಇಲ್ಲೊಂದು ಕ್ಯಾಂಡಲ್ ಕೆಳಗಡೆ ಬಂದಿದ್ಯಾ, ಬಂದು ನಮ್ಮನ್ನ ಸ್ಟಾಪ್ ಲಾಸ್ ಮಾಡಿ ಮಾರ್ಕೆಟ್ ಮೇಲೆ ಹೋಗ್ಬಿಡ್ತು. ಈ ರೀತಿ ಮಾರ್ಕೆಟ್ ಅಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ರಿಸ್ಕ್ ನ ಕಂಟ್ರೋಲ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ಇದು ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಇದು ಜುಲೈ 7th ಆಯ್ತು ಅಂದ್ರೆ ಜುಲೈ 8 ಎಕ್ಸ್ಪೈರಿ ಯಾವ ರೀತಿ ಇರುತ್ತೆ, ಯಾವ ರೇಂಜ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ನೋಡೋಣ. ಯಾವ ಒಂದು ಟೈಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ಜೊತೆಗೆ ಕ್ಯೂರ್ ರಿಲೇಟೆಡ್ ಇದೆಯಾ ಇಲ್ವಾ ಅಂತ ಅದನ್ನೆಲ್ಲ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಎಸ್ ಈ ಒಂದು ಇನ್ಫಾರ್ಮೇಶನ್ ಕನ್ನಡದಲ್ಲೇ ಇರೋದ್ರಿಂದ ಯಾರಿಗೆಲ್ಲ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ತಿಳಿತು, ಅರ್ಥ ಆಗ್ತಾ ಇದೆ, ಎಸ್ ಇಷ್ಟ ಆಗಿದೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದನ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸೊ ಒಂದ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ನಾವ್ ಇಲ್ಲೇನೇ ಡಿಸ್ಕಸ್ ಮಾಡ್ತಾ ಇದ್ರು, ಇಟ್ಸ್ ಎ ಎಜುಕೇಶನಲ್ ಪರ್ಪಸ್. ಎಷ್ಟೊಂದ್ ಜನ ಸ್ಟಾಕ್ ಮಾರ್ಕೆಟ್ ಬರ್ಬೇಕು ಅನ್ಕೊಳ್ತಾರೆ, ಆದ್ರೆ ಪಾಪ ರಿಸ್ಕ್ ರಿವಾರ್ಡ್ ಗೊತ್ತಿರೋದಿಲ್ಲ, ಎಷ್ಟು ರಿಸ್ಕ್ ತಗೊಳ್ಬೇಕಂತ. ಅವ್ರಿಗೆ ಗೈಡ್ ಮಾಡೋ ರೀತಿಯಲ್ಲಿ ಈ ಒಂದು ಎಜುಕೇಶನಲ್ ವಿಡಿಯೋ ಕೊಡ್ತಾ ಇದೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ್ಲೇ ಪಾಯಿಂಟ್ ಅಲ್ಲಿ ನಿಮ್ಗೆ ಟ್ರೇಡ್ ಮಾಡ್ಬೇಕು ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ನ ಒಂದ್ಸರಿ ಕನ್ಸಲ್ಟ್ ಮಾಡ್ಕೊಳ್ಳಿ, ಫೈನಾನ್ಷಿಯಲ್ ಎಕ್ಸ್ಪರ್ಟ್ ನ. ಹಾಗೆ ನೀವು ಡಿಸಿಷನ್ ಮಾಡಿ, ಯಾವುದೇ ಒಂದು ವ್ಯೂ ಮೇಲೆ ನೀವು ಟ್ರೇಡ್ ನ ಮಾಡಬೇಡಿ. ರೈಟ್ ನೋಡಿ, ಇನ್ನು ಮಾರ್ಕೆಟ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರೀ ಪ್ರಾಫಿಟ್ ಅಂತಲ್ಲ, ನಾವು ನಿಮ್ಗೆ ಇವಾಗ ತಾನೇ ಏನ್ ಡಿಸ್ಕಸ್ ಮಾಡಿದ್ವಿ, ಈ ಟೈಮ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನೋಡಿ, ಇವತ್ತಿನ ಪ್ರಾಫಿಟ್ ಇದು ಲೈವ್ ಸೆಷನ್ ಅಲ್ಲಿ. ಇಲ್ಲಿ ನೋಡಿ, ಟೈಮ್ ಒಂದೊಂದು ಕಂಪನಿಗೆ ಒಂದೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಇವತ್ತು ನಾವೇನಾದ್ರೂ ಆ ಟೈಮಿಂಗ್ಸ್ ಪ್ರಕಾರ ಮಾಡಿದ್ರೆ, ಅಡಾನಿ ಪೋರ್ಟ್ಸ್ ಕಾಣಿಸ್ತಾ ಇದೆಯಾ, ಅಡಾನಿ ಪೋರ್ಟ್ಸ್ ಇಲ್ಲಿ ಈ ಒಂದು ಟೈಮಿಂಗ್ಸ್ ಕೊಟ್ಟಿದ್ದು ಅಡಾನಿ ಪೋರ್ಟ್ಸ್ ನಮ್ಮ ಒಂದು ಸ್ಕ್ರೀನ್ ಅಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ,
ಈ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಸ್ಟೂಡೆಂಟ್ಸ್ ಹತ್ರ ಇರುತ್ತೆ, ಪ್ರತಿಯೊಬ್ಬರಿಗೂ ಕೊಟ್ಟಿರ್ತೀವಿ. ಅಡಾನಿ ಪೋರ್ಟ್ಸ್ ಅನ್ನೋದು ಇವತ್ತು ಮಾರ್ಕೆಟ್ ಅಲ್ಲಿ 110 ಗೆ ಮಾರ್ಕೆಟ್ ಕೊಟ್ಟಿತ್ತು ಎಂಟ್ರಿ ಪ್ರೈಸ್. ನೋಡಿ ಇಲ್ಲಿ ಈ ಒಂದು ಪಾರ್ಟ್ ಅಲ್ಲಿ 120ಗೆ ಒಂದ್ಸರಿ ಮಾರ್ಕೆಟ್ ಅಲ್ಲಿ 120 ಬಂದಾಗ ಮಾರ್ಕೆಟ್ ನೋಡಿ ಇಲ್ಲಿಂದ ಎಂಟ್ರಿ ತಗೊಳ್ತು. 715 ಇಂದ 714 ಅಂದ್ರೆ ₹1 ರಿಸ್ಕ್ ಗೆ ನೀವು ರೆಡಿ ಇದ್ರೆ ನೋಡಿ 723 ₹8 ಪ್ರಾಫಿಟ್ ಮಾಡಬಹುದಾಗಿತ್ತು. ಅಡಾನಿ ಪೋರ್ಟ್ಸ್ ಕರೆಕ್ಟ್ ಅಲ್ಲ, ಗುಡ್ ಪ್ರಾಫಿಟ್, ಆದ್ರೆ ರಿಸ್ಕ್ ಇರುತ್ತೆ, ನಿಮ್ಗೆ ಬರ್ಬೇಕು. ಉದಾಹರಣೆಗೆ ಇವತ್ತು ಅದೇ ತರ ಹಿಂಡಾಲ್ಕೋ ಅಂತ ತಗೊಳ್ಳೋಣ. ಒಂದ್ ಸ್ಮಾಲ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದೀನಿ. ಎನಿ ಬಿಸ್ನೆಸ್ ಪ್ರಪಂಚದಲ್ಲಿ ಝೀರೋ ರಿಸ್ಕ್ ಅಂತ ಇಲ್ಲ. ಸೊ ಪ್ರಾಫಿಟೇ ಮಾಡ್ತೀರಾ ಅಂತಲ್ಲ, ರಿಸ್ಕ್ ಇರುತ್ತೆ. ನಾವು ನಿಮ್ಗೆ ಎಜುಕೇಟ್ ಮಾಡ್ತಾ ಇರೋ ರೀತಿ ಏನಪ್ಪಾ ಅಂದ್ರೆ ಕಡಿಮೆ ರಿಸ್ಕ್ ಅಲ್ಲಿ ಹೇಗೆ ಹೆಚ್ಚು ಪ್ರಾಫಿಟ್ ಮಾಡಬಹುದು, ಎಲ್ ಬೇಕಾದ್ರೂ SL ಆಗ್ಬಹುದು. ಈಗ ನಿಫ್ಟಿ ತೋರಿಸಿದೆ, ಈಚ್ ಕಡೆ ₹9 ರಿಸ್ಕ್ ತಗೊಳ್ಳೋದ್ರಿಂದ ಹೇಗೆ ನೀವು ₹30 ₹40 ಅರ್ನ್ ಮಾಡ್ಬೋದು. ಸ್ಟಾಕ್ಸ್ ಬಂತಂದ್ರೆ ಹಿಂಡಾಲ್ಕೋ ಕಂಪನಿ ನೋಡಿ ಇಲ್ಲಿ ನಮ್ಗೆ ಬೈ ಅಂತ ಕೊಡ್ತಾ ಇದೆ. ದಿಸ್ ಅವರ್ ಟೈಮಿಂಗ್ಸ್ 10 ಗಂಟೆ. ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದ್ರೆ ಕಾಲ್, ಇದ್ರ ಕೆಳಗಡೆ ಬಂದ್ರೆ ಡೌನ್ ಬರುತ್ತೆ ಅಂತ. ಇನ್ ಕೇಸ್ ನಾವು ಡೌನ್ ಬರುತ್ತೆ ಅಂತ ತಗೊಂಡ್ರು 382ಗೆ ತಗೊಂಡು 383 -1 ಈ ರೇಂಜ್ ಅಲ್ಲಿ ಇರುವಂತದ್ದು. ₹1 ರಿಸ್ಕ್ ತಗೊಂಡ್ರು ಯಾರು ಡೌನ್ ಹೋಗುತ್ತೆ ಅಂತ ತಗೊಂಡವ್ರು. ಇಮಿಡಿಯೇಟ್ ಆಗಿ ಯಾರು ಮೇಲ್ ಹೋಗುತ್ತೆ ಅಂತ ತಗೊಂಡ್ರು ಅವ್ರಿಗೂ ₹1 ರಿಸ್ಕ್. ಆದ್ರೆ 383 ಇಂದ ಮಾರ್ಕೆಟ್ ಅಲ್ಲಿ 395 ಎಷ್ಟು ಪಾಯಿಂಟ್ ಬಂತು? 13 ಪಾಯಿಂಟ್ ಪ್ರಾಫಿಟ್ ಬಂತು. ಅರ್ಥ ಆಗ್ತಾ ಇದೆಯಾ? ಯಾವಾಗ್ಲೂ ಬಿಸ್ನೆಸ್ ಅಂತ ಹೇಳಿದ್ರೆ ನಾನು ₹100 ಆಗ್ತಾ ಇದ್ದೀನಿ ಅಂದ್ರೆ ₹50 ಲಾಸ್ ಮಾಡ್ಕೊಂಡು ₹10 ಲಾಭ ಮಾಡೋದಲ್ಲ. ನಿಮಗೆ ನಾವು ಯಾವ್ದೇ ಟೆಕ್ನಿಕ್ ತೋರಿಸ್ತಾ ಇದ್ರು ₹100 ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದ್ರೆ ₹10 ರಿಸ್ಕ್ ತಗೊಂಡು ₹100-150 ಮಾಡೋದು ಹೇಗೆ ಅನ್ನೋದೇ ನಿಮ್ಗೆ ನಮ್ಮ ಟೆಕ್ನಿಕ್ ಪ್ಲಸ್ ನಮ್ಮ ಟೈಮ್ ವರ್ಕೌಟ್ ಮಾಡಿ ತೋರಿಸುತ್ತೆ. ಈ ಒಂದು ಎಕ್ಸೆಲ್ ಶೀಟ್ ಅಲ್ಲಿ ಪ್ರತಿಯೊಂದು ಕಂಪನಿಗೂ ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಯಾವ ಕಂಪನಿಗೆ ಯಾವ ಟೈಮ್ ಅಲ್ಲಿ ಈ ಫ್ಲಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ನಲ್ಲ. ನಿಮ್ಮ ಟೈಮು ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಟ್ರೇಡ್ ಮಾಡೋ ಕಂಪನಿಯ ಟೈಮು ಯಾವಾಗ ಚೆನ್ನಾಗಿರುತ್ತೆ ಅಂತ ತಿಳ್ಕೊಂಡ್ರೆ ನಿಮ್ಮ ಟ್ರೇಡ್ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ತಾ ಇನ್ನು ಜುಲೈ 8 ಬಗ್ಗೆ ಮಾತಾಡಕ್ ಬರ್ತೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಜುಲೈ 8 ಅಲ್ಲಿ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನಾವು ಇವತ್ತು ನೋಡೋದಾದ್ರೆ ಓವರ್ ಆಲ್ ಮಾರ್ಕೆಟ್ ಗುಡ್ ಟ್ರೇಡ್ ಇರಲಿಲ್ಲ, ಸೊ ಫ್ಲಾಟ್ ಮಾರ್ಕೆಟ್ ಅಂತ ಕರಿಬಹುದು. ಈಗ ಕೋರಿಲೇಷನ್ ಬಗ್ಗೆ ಮಾತಾಡೋಣ. ಫಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ನಾವು ಕೋರಿಲೇಷನ್ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಇದು ನಿಫ್ಟಿಯ ಹೈಯರ್ ಟೈಮ್ ಫ್ರೇಮ್ ಚಾರ್ಟ್, ಇದು ಬ್ಯಾಂಕ್ ನಿಫ್ಟಿ ಚಾರ್ಟ್. ಪಾಯಿಂಟ್ ನೀವು ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಲಾಸ್ಟ್ 4-5 ಡೇಸ್ ಇಂದ ಒಂದು ಸ್ಟ್ರೆಂತ್ ಫಾಲ್ ಆದಾಗ ಚೆನ್ನಾಗಿ ಫಾಲ್ ಆಗಿದೆ. ರೈಸ್ ಆಗ್ಬೇಕಾದ್ರೆ ನೋಡಿ ಕಾಣಿಸ್ತಾ ಇದೆ, ಎರಡು ಡಿಫ್ರೆಂಟ್ ವ್ಯೂ ಅಲ್ಲಿ ಇದೆ. ಇಲ್ಲಿ ನನಗೆ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತಾ ಇದೆ, ಇಲ್ಲಿ ನನಗೆ ಇನ್ನ ಅನ್ಸರ್ಟನಿಟಿ ಕಾಣಿಸ್ತಾ ಇದೆ. ಮಾರ್ಕೆಟ್ ಅಲ್ಲಿ ಇನ್ನ ಒಂದು ಸ್ಟಾಂಡರ್ಡ್ ಆಗಿ ಬಂದಿಲ್ಲ ಮಾರ್ಕೆಟ್, ಎರಡೂ ಬ್ರೇಕ್ ಆಗೋ ತರ. ದೆನ್ ಏನ್ ಇಂಡಿಕೇಟ್ ಮಾಡುತ್ತೆ, ನಾಳೆ ಏನ್ ಮಾಡ್ಬೋದು ಅಂತ ನೋಡೋಣ. ಸೊ ನಾಳೆನೂ ನಾವು ಪ್ರಿಯಾರಿಟಿ ಕೊಡೋದಾದ್ರೆ ಜುಲೈ 8ಗೆ ಬ್ಯಾಂಕ್ ನಿಫ್ಟಿನೇ ಫಸ್ಟ್ ಪ್ರಿಯಾರಿಟಿ ಕೊಡಿ ಅಂತ ಹೇಳ್ತೀನಿ. ಅಂಟಿಲ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಒಂದು ಪಾಯಿಂಟ್ ಕೊಡ್ತೀನಿ, ಆ ಪಾಯಿಂಟ್ ಬ್ರೇಕ್ ಆಗಿಲ್ಲ ಅಂದ್ರೆ ನಮ್ಗೆ ಅಷ್ಟು ಪ್ರಿಯಾರಿಟಿ ಕೊಡೋದು ಅವಶ್ಯಕತೆ ಇಲ್ಲ. ಫಸ್ಟ್ ಪ್ರಿಯಾರಿಟಿ ಬ್ಯಾಂಕ್ ನಿಫ್ಟಿಗೆ ಕೊಡಿ ಟ್ರೇಡ್ ಮಾಡ್ಬೇಕಾದ್ರೆ. ಹಾಗಾದ್ರೆ ಯಾವ ಲೆವೆಲ್ಸ್ ಟ್ರೇಡ್ ಕೊಡ್ಬೇಕು, ಯಾವ ಲೆವೆಲ್ಸ್ ಅಲ್ಲಿ ಪ್ರಿಯಾರಿಟಿ ಕೊಡ್ಬೇಕು ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ಮಾರ್ಕೆಟ್ ಇವತ್ತೇನು ಅಪ್ ಆಗಿದೆ, ಇದು ಟೆಂಪ್ರರಿ ಅಪ್ ಅಂದ್ರೆ ಕ್ಲೋಸಿಂಗ್ ಪ್ರೆಷರ್ ಅಂತ ಕರೀಬಹುದು. ಈಗ ನಾಳೆ ಮಾರ್ಕೆಟ್ ಅಲ್ಲಿ ಇವತ್ತು ನಿಂತಿರೋ ಪ್ರಕಾರ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಕ್ಲೋಸಿಂಗ್ ಅಲ್ಲಿ ಮೂವ್ ಕೊಟ್ಟಿದ ತಕ್ಷಣ ಅಗೈನ್ ಮಾರ್ಕೆಟ್ ಆಲ್ ಟೈಮ್ ಹೈ ಹತ್ರ ಬಂತು ಅಂತ ಮ್ಯಾಕ್ಸಿಮಮ್ ಜನ ಓಪನಿಂಗ್ ಅಲ್ಲೇ ಬೈ ಮಾಡಕ್ ರೆಡಿ ಇರ್ತಾರೆ. ನಾಳೆ ಮಾರ್ಕೆಟ್ ಸಿಗುತ್ತೋ ಸಿಗಲ್ವೋ ಅಂತ ಆ ಒಂದು ಪಾಯಿಂಟ್ ಆಫ್ ಬೇಸಿಸ್ ಅಲ್ಲಿ ನಾವು ನೋಡೋದಾದ್ರೆ ಯೂಶಲಿ ಮಾರ್ಕೆಟ್ ಅಲ್ಲಿ ಈ ತರ ಒಂದು ಟೆಕ್ನಿಕಲ್ ಲೆವೆಲ್ ಅಲ್ಲಿ ನಿಂತ್ಕೊಂಡ್ರೆ ಓಪನಿಂಗ್ ಅಲ್ಲೇ ಮಾರ್ಕೆಟ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ಲಸ್ ಒಂದು 80 ಪಾಯಿಂಟ್ 100 ಪಾಯಿಂಟ್ ಹತ್ರ ಓಪನ್ ಆಗುತ್ತೆ. ಅಂದ್ರೆ ಇವತ್ತಿನ ಕ್ಲೋಸಿಂಗ್ ಬೇಸಿಸ್ ಮೇಲೆ ನಾವು ನೋಡೋದಾದ್ರೆ ಜುಲೈ 8 ಮಾರ್ಕೆಟ್ ಡೈರೆಕ್ಟ್ ಆಗಿ 920 ಅಥವಾ 960 ಹತ್ರನೇ ಮಾರ್ಕೆಟ್ ಓಪನ್ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ, ಬಿಕಾಸ್ ಆ 960 ಹತ್ರ ಓಪನ್ ಆಯ್ತು ಸಡನ್ ಆಗಿ ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇದನ್ನ ರೈಟ್ ಎಂಟ್ರಿ ಅಂತ ಕರೆಯಲ್ಲ. ಸ್ವಲ್ಪ ವೇಟ್ ಮಾಡಿ, 960 ಮಾರ್ಕೆಟ್ ಡ್ರಾಪ್ ಆಗ್ಬೇಕು. ಅಗೈನ್ ಎಲ್ಲಿವರೆಗೂ ಡ್ರಾಪ್ ಆಗ್ಬೇಕಂದ್ರೆ 920. ಸೊ ಇದನ್ನೇ ಮಾತ್ರನೇ ಮಾರ್ಕೆಟ್ ಡ್ರಾಪ್ ಆಗೋದು. ಇಲ್ಲಿಂದ ರಿಕವರ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ ನಾವು 16,020 16,100 ಮಾರ್ಕೆಟ್ ಬಿಹೈಂಡ್ ದಟ್ ಮಾರ್ಕೆಟ್ ನಾವು ನೋಡ್ಬೋದು. ಸೊ ನಾಳೆ ಒನ್ ಆಫ್ ದ ಗುಡ್ ಡೇ, ವಾಚ್ ಮಾಡಿ ಕರೆಕ್ಟ್ ಆಗಿ ಜ್ಞಾಪನ ಇಟ್ಕೊಳ್ಳಿ. ಮಾರ್ಕೆಟ್ 960 ಓಪನ್ ಆಗಿ 920 ವಾಪಸ್ ಬರುತ್ತೆ. ಅದಾದ್ಮೇಲೆ ಮಾರ್ಕೆಟ್ ರಿಕವರ್ ಆಗ್ತಾ ಇದೆ ಅಂದ್ರೆ ಹೈ ಕ್ವಾಂಟಿಟಿನ ಬೈ ಮಾಡಕ್ಕೆ ಪ್ಲಾನ್ ಇಟ್ಕೊಳ್ಳಿ. ಎಸ್, ನಾಳೆ ಮಾರ್ಕೆಟ್ ಅಲ್ಲಿ ಈ ಒಂದು 960 ಟಚ್ ಆಗಿದ ತಕ್ಷಣ ಮಾರ್ಕೆಟ್ ಇಂಡಿಕೇಟ್ ಮಾಡ್ತಾ ಇದೆ ನಾನು ಇವತ್ತು ಆಲ್ ಟೈಮ್ ಹೈನ ಸೆಟ್ ಮಾಡ್ತಾ ಇದ್ದೀನಿ ಅಂತ. ಯಾವಾಗ ಮಾರ್ಕೆಟ್ ಅಲ್ಲಿ ಈ ತರ ಗ್ಯಾಪ್ ಅಪ್ ಆದ್ರೆ ಇನ್ನು ಮಾರ್ಕೆಟ್ ಅಲ್ಲಿ 860 920 ರೇಂಜ್ ಅಲ್ಲೇ ಮಾರ್ಕೆಟ್ ಓಪನ್ ಆಯ್ತು ಅನ್ಕೊಳ್ಳಿ, ಇಟ್ಸ್ ನಾಟ್ ಎ ಗುಡ್ ಮೊಮೆಂಟಮ್ ಅಂತ ಕರಿತೀವಿ. 910 ಟಚ್ ಆಗಿ ಮತ್ತೆ ವಾಪಸ್ ಬರ್ತಾ ಇದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸೆಕೆಂಡ್ ಟಚ್ ಅಂತ ಕರಿತೀವಿ. ನೆನ್ನೆನೂ ಬಂದಿತ್ತು, ಟಚ್ ಆಗಿ ವಾಪಸ್ ಬಂದಿದೆ. ಇವತ್ತು ನಿಯರೆಸ್ಟ್ ಟಚ್ ಆಗಿ ಹೈನ ಟಚ್ ಮಾಡಲಿಲ್ಲ ಅನ್ಕೊಳ್ಳಿ, ಅಲ್ಲೇ ನಿಮ್ಗೆ ಕನ್ಫರ್ಮೇಶನ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಫಾಲಿಂಗ್ ಆಗುತ್ತೆ ಅಂತ.
ಇಲ್ಲಿವರೆಗೂ ಫಾಲಿಂಗ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ 860 ಅನ್ನೋದು ಮೇಜರ್ ಆಗಿ ಒಂದು ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. 860 ಬ್ರೇಕ್ ಆಯ್ತು ಅಂದ್ರೆ 720 760. ಸೊ 760 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್. ಈ ಪಾಯಿಂಟ್ ಟಚ್ ಆಗಿದ ತಕ್ಷಣ ನಾಳೆ ಮಾರ್ಕೆಟ್ ಅಲ್ಲಿ ಬಿಗ್ ಬೌನ್ಸ್ ಬ್ಯಾಕ್ ಆಗುತ್ತೆ. ಸೊ ಒಂದ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಜುಲೈ 8 ಒನ್ ಆಫ್ ದ ಅನ್ಫರ್ಗೆಟಬಲ್ ಡೇ ಆಗ್ಬೋದು. ಯಾವಾಗ ಅಂತ ಹೇಳಿದ್ರೆ ಮಾರ್ಕೆಟ್ ನಾಳೆ ಓಪನಿಂಗ್ ಅಲ್ಲಿ 930 ಒಳಗಡೆ ಮಾರ್ಕೆಟ್ 15,920 ನ ಟಚ್ ಮಾಡ್ಲಿಲ್ಲ ಅನ್ಕೊಳ್ಳಿ. 15,920 ನ ಫಾಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ, ಯಾವಾಗ ಮಾರ್ಕೆಟ್ ವಿತಿನ್ 2 o'clock ಒಳಗಡೆ ಅಥವಾ 2 o'clock ಆದ್ಮೇಲೆ 15,760 ಬರುತ್ತಲ್ಲ, ದಟ್ ಈಸ್ ಯುವರ್ ಲೈಫ್ ಟೈಮ್ ಅಲ್ಲಿ ಟಾಪ್ ಪಾಯಿಂಟ್ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡಿ. ಆ ಮಾರ್ಕೆಟ್ ತಕ್ಷಣ ಇಮಿಡಿಯೇಟ್ ಆಗಿ ಆಲ್ ಟೈಮ್ ಹೈ ಹೋಗುತ್ತೆ. ಈ ತರ ಆಗೋದು ತುಂಬಾ ರೇರ್. ನಾಳೆ ಓಪನ್ ಆಗಿದ ತಕ್ಷಣ ಫಾಲ್ ಆಗಿ 760 ಹತ್ರ ಬಂತು ಅನ್ಕೊಳ್ಳಿ, ಅಲ್ಲಿ ನೀವೇನ್ ಮಾಡ್ಬೋದು 15,800 ಕಾಲ್ ಅಂತ ಕರಿತೀವಿ. ಎಷ್ಟು ಕಡಿಮೆ ಸಿಗುತ್ತೋ ಅಷ್ಟು ಕ್ವಾಂಟಿಟಿನ ಕಡಿಮೆಗೆ ಸಿಗುತ್ತೆ. ನಿಮ್ಗೆ ಏನಾಗುತ್ತೋ ಅಷ್ಟು ರಿಸ್ಕ್ ನ ತಗೊಳ್ಳೋದಕ್ಕೆ ರೆಡಿ ಆಗಿರಿ. ಅದೇ ತರ 15,750 ಪುಟ್ ಕಡೆ ಗಮನ ಕೊಡಿ. 800 ಕಾಲ್ ನೀವು ತಗೊಂಡಿದ್ದೆ ಆದ್ರೆ ₹3, ₹4, ₹5 ನಾಳೆ ಅದೇ ನಿಮ್ಮ ಜಾಬ್ ಪಾಟ್. ಮಿನಿಮಮ್ ಅಂದ್ರೂ 100 ಇಂದ 150 ರೂಪೀಸ್ ನಾಳೆ ಮೂವ್ ಆಗುತ್ತೆ. ಕ್ಲೀನ್ ಆಗಿ ಗ್ಯಾಪ್ ನ ಇಟ್ಕೊಳ್ಳಿ. ನಾಳೆ ಓಪನ್ ಆಗ್ಬೇಕು ಮಾರ್ಕೆಟ್ 920 ಬ್ರೇಕ್ ಆಗ್ಬಾರ್ದು, ಡೌನ್ ಫಾಲ್ ಆಗ್ಬೇಕು. 760 790 ಟಚ್ ಆಗ್ತಾ ಇದೆ ಅಂದ್ರೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಕಾಲ್ ನ ಬೈ ಮಾಡ್ಕೊಳ್ಳಿ. ದಟ್ ಇಸ್ ಯುವರ್ ಜಾಬ್ ಪಾಟ್. ಸೊ ಏನ್ ಇನ್ವೆಸ್ಟ್ಮೆಂಟ್ ತಗೊಳ್ತೀರಾ ದಟ್ ಇಸ್ ಯುವರ್ ರಿಸ್ಕ್ ಅಂತ ಹೇಳ್ತೀನಿ. ಇನ್ನು ಗುಡ್ ಟೈಮ್ ಅಂತ ನೋಡೋದಾದ್ರೆ ನಿಫ್ಟಿಯಲ್ಲಿ ಸೊ ನಾಳೆ 11:10 ಇಂದ 11:20 ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ. ಎಸ್ ದಟ್ ಇಸ್ ಅ ಗುಡ್ ಟೈಮ್. ಏನಕ್ಕೆ ಗುಡ್ ಟೈಮ್ ಅಂತ ಹೇಳಿದ್ರೆ ನೋಡಿ, ಇವತ್ತು ಸರ್ ಅದಕ್ಕಿಂತ ಮುಂಚೆ ಟ್ರೇಡ್ ಆಗಲ್ವಾ? ಎಸ್ ನೋಡಿ, ಅಪ್ ಆಗಿದೆ, ಡೌನ್ ಆಗಿದೆ, ಅಪ್ ಆಗಿದೆ, ಡೌನ್ ಆಗಿದೆ. ಆದ್ರೆ ಈ ಒಂದು ಟೈಮಿಂಗ್ಸ್ ಅಲ್ಲಿ ಬರುವಂತ ಹೈಲು ನೆಕ್ಸ್ಟ್ ನಿಮ್ಗೆ ಫರ್ದರ್ ಡೇ ನ ಮಾರ್ಕೆಟ್ ನ ಟ್ರೆಂಡ್ ಕ್ಲಾರಿಫೈ ಕೊಡುತ್ತೆ. ನೋಡಿ ಈ ಒಂದು ಟ್ರೆಂಡ್ ಏನ್ ಐಡೆಂಟಿಫೈ ಮಾಡ್ಕೊಟ್ಟಿದೆ ನೋಡಿ, ಈ ಟ್ರೆಂಡ್ ಆದ್ಮೇಲೆ ಟೈಮಿಂಗ್ಸ್ ಆದ್ಮೇಲೆ ಡೌನ್ ಬಂದಿದ್ಯಾ? ಇಲ್ಲ. ಇದನ್ನ ನಿಮ್ಗೆ ಕ್ಲಾರಿಟಿ ಕೊಡುತ್ತೆ. ನಾಳೆ ನಿಮ್ಗೆ ಜಾಬ್ ಪಾಟ್ ಅಂತ ಹೇಳೋದಾದ್ರೆ 10:10 ಇಂದ 11:10 ಇಂದ 11:20 ಆ ರೇಂಜ್ ಹೈ ಮೇಲೆ ಕಾಲ್ ಬೈ ಮಾಡ್ಕೊಳ್ಳಿ. ಸ್ಮಾಲ್ ಆಗಿ ಆ ರೇಂಜ್ ಇಂದ ಕೆಳಗಡೆ ಪುಟ್ ಬೈ ಮಾಡ್ಕೊಳ್ಳಿ. ದಟ್ ಇಸ್ ಯುವರ್ ಕ್ಲಾರಿಟಿ. ನಾಳೆ ಒಂದ್ಸರಿ ಮಾರ್ಕೆಟ್ ಅಲ್ಲಿ ಈ ಹೈನ ಬ್ರೇಕ್ ಮಾಡ್ಕೊಂಡು ಹೋಯ್ತು ಅಂದ್ರೆ ವೆರಿ ಕ್ಲಾರಿಟಿ ಸಿಗುತ್ತೆ. ಇದು ನಿಫ್ಟಿ. ಸೊ ರೈಟ್ ಫ್ರೆಂಡ್ಸ್, ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಲೇಟೆಸ್ಟ್ ವಿಡಿಯೋಗೋಸ್ಕರ ಮಿಸ್ ಮಾಡ್ಕೊಂಬೇಡಿ. ಬಿಕಾಸ್ ಇಲ್ಲಿ ನಿಮ್ಗೆ ಒಂದು ಎಜುಕೇಶನ್ ಪರ್ಪಸ್ ಕೊಡ್ತಾ ಇರೋದ್ರಿಂದ ಎಸ್ ನಿಮ್ಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಗ್ರಿಪ್ ಅಂತ ಸಿಗುತ್ತೆ. ಹೇಳ್ತಾ ಇರೋದು ಏನು ಅಂತ ನಿಮ್ಗೂ ಅರ್ಥ ಆಗುತ್ತೆ. ಮಾರ್ಕೆಟ್ ಯಾಕೆ ಇಲ್ಲೇ ಜಂಪ್ ಆಗುತ್ತೆ, ಯಾಕೆ ಇಲ್ಲೇ ಕ್ಲಾರಿಟಿ ಕೊಡುತ್ತೆ, ಇದೆಲ್ಲ ನೀವು ತಿಳ್ಕೊಂಡಿದ್ರೆ ಇವತ್ತು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು. ಇವತ್ತಿಲ್ಲ ನಾಳೆ ಅಥವಾ ಯಾವತ್ತೇ ಆಗ್ಲಿ ನಿಮ್ಮ ಲೈಫ್ ಅಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಕನಸು ಇದೆ ಅಂತ ಇಟ್ಕೊಳ್ಳಿ. ಡೆಫಿನೆಟ್ ಆಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮ್ಮ ಕನಸನ್ನ ಅಚೀವ್ ಮಾಡ್ಕೊಳ್ಳೋ ಅಂತ ಒಂದು ಅವಕಾಶ ಇದೆ. ಆದ್ರೆ ಕರೆಕ್ಟ್ ಆಗಿ ತಿಳ್ಕೊಳ್ಬೇಕಷ್ಟೇನೆ. ಸೊ ರೈಟ್ ಫ್ರೆಂಡ್ಸ್, ನೀವು ಅದನ್ನ ತಿಳ್ಕೊಳ್ಳಿ, ಅದನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋದ್ರ ಉದ್ದೇಶನೇ ಈ ಒಂದು ಎಜುಕೇಶನಲ್ ವಿಡಿಯೋ. ರೈಟ್ ನೋಡಿ, ಹಾಗಾದ್ರೆ ಬ್ಯಾಂಕ್ ನಿಫ್ಟಿ ಏನಾಗ್ತಾ ಇದೆ ಅಂತ. ಬ್ಯಾಂಕ್ ನಿಫ್ಟಿಯಲ್ಲಿ ನಮ್ಗೆ ಡಿಫ್ರೆಂಟ್ ಟೈಮ್ ಫ್ರೆಂಡ್ಸ್ ಸಿಗುತ್ತೆ. ಬೇಸಿಕ್ ಆಗಿ ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಗೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ ಗುಡ್ ಮಾರ್ಕೆಟ್ ಕಾಣಿಸಿಲ್ಲ. ಆದ್ರೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬಹುದು ಅಂದ್ರೆ ಮಾರ್ಕೆಟ್ ಅಲ್ಲಿ ಎಸ್ ಒಂದು ಡೌನ್ ಫಾಲ್ ಎಕ್ಸ್ಪೆಕ್ಟೇಷನ್ ಕಾಣಿಸ್ತಾ ಇದೆ. ಬಿಕಾಸ್ ಮಾರ್ಕೆಟ್ ನಾನು ಹೇಳಿದ್ದೀನಲ್ಲ, ಹಿಂಗ್ ಬಂದೇ ತಾನೇ ಹೋಗೋದು. ಸೊ ಅಪ್ ಆಗ್ಲಿ ಡೌನ್ ಆಗ್ಲಿ ಡೌನ್ ಆಗ್ಬೇಕು. ಇವತ್ತು ನೋಡಿ ಮಾರ್ಕೆಟ್ ಮೇಲೋಗಿದೆ, ಏನಾಗ್ಬೇಕಿದು ಸ್ವಲ್ಪ ಡ್ರಾಪ್ ಆಗಿ ಹೋಗ್ಬೇಕು. ಯಾವ ಪಾಯಿಂಟ್ ಹತ್ರ ಡ್ರಾಪ್ ಆಗ್ಬೇಕಂತ ಹೇಳಿದ್ರೆ ಎಸ್ 35,650 ಇಂದ 850 ವರೆಗೂ ಸ್ವಲ್ಪ ಟ್ರೇಡ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ 36,100 ಇಂದ ಬ್ರೇಕ್ ಆಯ್ತು ಅಂದ್ರೆ 850 ಬ್ರೇಕ್ ಆಗ್ತಾ ಇದೆ ಅನ್ಕೊಳ್ಳಿ. ಎಸ್ ಕಂಟಿನ್ಯೂ ತಗೊಳ್ಳಿ. 36,100, 36,400, 36,700 ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಅಂತೂ ವೆರಿ ಕ್ಲಾರಿಟಿ ಆಗಿ ಕೊಟ್ಟಿದೆ, ನಾನು ಸಕ್ಕತ್ ಶೂಟ್ ಅಪ್ ಆಗ್ತೀನಿ ಅಂತ. ಹಾಗಾಗಿ ಅದರಲ್ಲಿ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಹೇಳಿದ್ನಲ್ಲ, ನಿಫ್ಟಿಗೆ ಟಚ್ ಆದ್ರೂ ಸ್ವಲ್ಪ ವೇಟ್ ಮಾಡಿ, ಆತರ ಏನಿಲ್ಲ. ಬ್ಯಾಂಕ್ ನಿಫ್ಟಿ 850 ಬ್ರೇಕ್ ಆಯ್ತಾ ಒನ್ ಮೋರ್ ಡೇ ಮೂವ್ ಆಗ್ತಾ ಇರುತ್ತೆ. ಇನ್ ಕೇಸ್ ಮಾರ್ಕೆಟ್ ನಾಳೆ ಓಪನಿಂಗ್ ಅಲ್ಲಿ ಸ್ವಲ್ಪ ಫಾಲಿಂಗ್ ಆದ್ಮೇಲೆ ಬಂತು ಅಂದ್ರೆ ಇಟ್ಸ್ ಎ ಗುಡ್. 650 ನ ಬ್ರೇಕ್ ಮಾಡ್ತು ಅಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ 450 ಅನ್ನೋದು ಒಂದು ಸ್ಮಾಲ್ ಸಪೋರ್ಟ್ ಆಗುತ್ತೆ. 450 ಬ್ರೇಕ್ ಆದ್ರೆ ಟ್ರೈ ಮಾಡಿ 35,100. ಈ ಒಂದು ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿಗೆ 35,100. ಯಾಕೆಂದ್ರೆ ನಿಫ್ಟಿಗೆ ನಾವು ಹೇಗೆ 15,760 ಅಂತ ಡಿಸ್ಕಸ್ ಮಾಡಿದೀವಿ, ಅಲ್ಲಿಂದ ಮಾರ್ಕೆಟ್ ಟಚ್ ಆಗಿದ ತಕ್ಷಣ ಆಲ್ ಟೈಮ್ ಹೈ ಟಚ್ ಆಗುತ್ತೆ ಅಂತ. ಅದೇ ತರ ಬ್ಯಾಂಕ್ ನಿಫ್ಟಿಯಲ್ಲಿ 35,100 ಟಚ್ ಆಯ್ತು ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಮಾರ್ಕೆಟ್ ಅಲ್ಲಿ 36,000 ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ. ಸರ್ ಹಾಗಾದ್ರೆ ಇಲ್ಲಿ ಏನ್ ತಗೊಳ್ಳಿ ಸರ್? ಅವಾಗ ನೀವೇನ್ ಮಾಡಿ 35,100 ಬಂದಿದ ತಕ್ಷಣ 35,200 ಅಂತ ಕರಿತೀವಿ. 35,200 ಕಾಲು 35,000 ಪುಟ್ ನ ತಗೊಳ್ಳಿ. ಒಂದು ₹10 ₹15 ಸಿಗ್ತಾ ಇರುತ್ತೆ. ದಟ್ ಈಸ್ ಯುವರ್ ಲೈಫ್ ಟೈಮ್ ಜಾಬ್ ಪಾಟ್. 10 ರಿಂದ 20 ರೂಪಾಯಿ ನೀವು ತಗೊಂಡ್ರೆ ಮಿನಿಮಮ್ ಅಂದ್ರೆ 100 ಇಂದ 200 ರೂಪೀಸ್ಗೆ ಮೂವ್ ಆಗುತ್ತೆ. ಸೊ ದಿಸ್ ದ ಪಾಯಿಂಟ್ ಸ್ಟಾಕ್
ಬ್ಯಾಂಕ್ ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿ ಗುಡ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸೊ 220 ಇಂದ 230 ರೇಂಜ್ ಅಲ್ಲಿ ನೋಡಿ ಎರಡು ಮ್ಯಾಚ್ ಆಗ್ತಾ ಇದೆ. ಯೂಶುವಲ್ ಆಗಿ ಎಕ್ಸ್ಪೈರಿ ಟೈಮ್ ಅಲ್ಲೂ ಬರ್ತಾ ಇದೆ. ಸೊ ನಿಮ್ಗೆ ಅನ್ನಿಸ್ತಾ ಇದೆ ಸರ್ 35,100 ಇಂದ ಅಷ್ಟು ಮೂವ್ ಆಗುತ್ತಾ 900 ಪಾಯಿಂಟ್ ಅಂತ, ನಾಳೆ ವಾಚ್ ಮಾಡಿ ನೋಡಿ ಆ ಟೈಮ್ ಪವರ್. ಸೊ ಎಕ್ಸ್ಪೈರಿ ಡೇಟ್ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ನೋಡ್ಕೊಳ್ಬಹುದು. ರೈಟ್ ಫ್ರೆಂಡ್ಸ್, ಇನ್ನ ನಿಫ್ಟಿನೂ ಹೇಳಿದೀನಿ. 760 ಟಚ್ ಆಗಿದ ತಕ್ಷಣ 250 ಪಾಯಿಂಟ್ ನಥಿಂಗ್ ಮಾರ್ಕೆಟ್ ಅಲ್ಲಿ ಒಂದ್ ಸಿಂಗಲ್ ಶಾಟ್ ಅಲ್ಲಿ ಮೂವ್ ಆಗುತ್ತೆ. ಸೊ ನಾಳೆ ಒನ್ ಆಫ್ ದ ಗುಡ್ ಡೇ ಹೇಳಕ್ಕಾಗಲ್ಲ. ಸೊ ಪ್ರಿಪೇರ್ಡ್ ಆಗಿರಿ. ಹೇಳಿದ ತಕ್ಷಣ ಅಗ್ರೆಸಿವ್ ಆಗಿ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಎಲ್ಲ ಇನ್ವೆಸ್ಟ್ಮೆಂಟ್ ದಯವಿಟ್ಟು ಮಾಡಬೇಡಿ. ಸ್ಟಾಕ್ ಮಾರ್ಕೆಟ್ ತಿಳ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ನಿಮ್ಗೆ ಗುಡ್ಡ ಬೇಡ ಅಥವಾ ನೀವು ಅದಕ್ಕೆ ಸೂಟಬಲ್ ಇದೀರಾ ಅಂತ ಇಲ್ವಾ ಅಂತ ತಿಳ್ಕೊಳ್ಳಕ್ಕೆ 1,000-2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಾಕು. 1,000-2,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಂದ ರಿಸ್ಕ್ ತಗೊಂಡ್ರು ಯಾರೇ ಲೈಫ್ ಡಿಸ್ಟರ್ಬ್ ಆಗಲ್ಲ ಅಂತ ನಾನು ಅನ್ಕೊಂಡಿದೀನಿ. ಹಾಗಾಗಿ ಹೇಳ್ತಾ ಇದೀನಿ, 1,000-2,000 ರೂಪಾಯಿಗೆ ಬೆಲೆ ಇಲ್ಲ ಅಂತಲ್ಲ. ನಿಮ್ಮ ಎಮೋಷನಲಿ ಸ್ಟ್ರಾಂಗ್ ಇದ್ದು 1,000-2,000 ರೂಪಾಯಿನ ನೀವು ರಿಸ್ಕ್ ತಗೊಂಡು ಬಿಸ್ನೆಸ್ ಅಲ್ಲಿ ಎಸ್ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು. ಕೆಲವರು ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನ್ಗೆ ಸೂಟಬಲ್ ಅಲ್ಲ ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ರೈಟ್ ಫ್ರೆಂಡ್ಸ್, ಇನ್ನು ನಾಳೆ ಮಾರ್ಕೆಟ್ ಅಲ್ಲಿ ಲೈವ್ ಅಪ್ಡೇಟ್ ಗೋಸ್ಕರ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ನಿಮ್ಗೆ ಏನಾದ್ರು ಲೈವ್ ಅಪ್ಡೇಟ್ ಬೇಕಂದ್ರೆ ಕೆಳಗಡೆ ಬರ್ತಾರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಶನ್ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ, ಹ್ಯಾಪಿ ಟ್ರೇಡಿಂಗ್ ಡೇ.